Hello everyone, this is Manasa BT. Welcome to my channel Make It Happen. ಲಾಸ್ಟ್ ಕ್ಲಾಸಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ದು ಇಂಟ್ರೊಡಕ್ಷನ್ ನೋಡಿದ್ವಿ. ಐ ಹೋಪ್ ಯು ಗಾಟ್ ಇಟ್. ಈಗ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಯಾವುದೆಲ್ಲ ಇದೆ ನೋಡ್ಕೊಂಡು ಹೋಗೋಣ. ಸೊ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲೂ ತುಂಬ ಇದೆ. ಇಷ್ಟು ವರ್ಷ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಅಷ್ಟೊಂದು ಕ್ವೆಶನ್ಸ್ ಬರ್ತಿರಲಿಲ್ಲ. ಬಟ್ ಇನ್ನು ಮುಂದೆ ಅರೈಸ್ ಆಗ್ಬೋದು. ಬಿಕಾಸ್ ನೀವು ಈ ವರ್ಷದ್ದು ಪ್ಯಾಟರ್ನ್ ನೋಡಿದ್ದೀರಾ ಪ್ರಿಲಿಮ್ಸ್ ಯಾವ ಥರ ಇತ್ತು ಅಂತ. ಸೊ ನಾವು ಯಾವುದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದರೂ ಸ್ವಲ್ಪ ಚೇಂಜಸ್ ಇರ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಇಷ್ಟು ವರ್ಷ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಜಾಸ್ತಿ ಕೇಳ್ತಿದ್ರು. ನೆಕ್ಸ್ಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಕೇಳ್ಬೋದು. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ಲಾಸಲ್ಲಿ ನಾನು ಈಗ ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡಿರೋ ಇಂಟ್ರೊಡಕ್ಷನ್ ನೋಡೋದಾದ್ರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಸೊ ಎಷ್ಟು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂಡರಲ್ಲಿ ಯಾವ ಥರ ಅದು ಡಿವೈಡ್ ಆಗಿದೆ, ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಯಾವ ಥರ ಡಿವೈಡ್ ಆಗಿದೆ, ಇನ್ನು ಕೆಲವೊಂದು ಸ್ಟ್ಯಾಚ್ಯುಟರಿ ಬಾಡೀಸ್ ಅಲ್ಲ. ಸೊ ಅದು ಯಾವ ಥರ ಡಿವೈಡ್ ಆಗಿದೆ ಅಂತ. ಸೊ ಈ ಕ್ಲಾಸಲ್ಲಿ ನಾನು ಸ್ಟ್ಯಾಚ್ಯುಟರಿ ಬಾಡೀಸಲ್ಲಿ ಮಾತ್ರ ಯಾವುದು ಡಿವೈಡ್ ಆಗಿದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಆ ಹಳೆ ಕ್ಲಾಸ್ ನೋಡಿಲ್ಲ ಅಂತ ಹೇಳಿದರೆ ನೀವು ಪ್ಲೀಸ್ ಅದನ್ನು ಹೋಗಿ ನೋಡಿ. ಒಂದು 5 ಮಿನಿಟ್ಸ್ ವಿಡಿಯೋ ಇರ್ಬೋದು ಅದು. ಸೊ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಫಸ್ಟ್ ಒನ್ ಇಲ್ಲಿ ನೋಡೋದಾದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಓಕೆ, ಸೊ ಇದೇನು ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ ಆಗಿದ್ದು 1993 ಹ್ಯೂಮನ್ ರೈಟ್ ಪ್ರೊಟೆಕ್ಷನ್ಗೆ ಮಾಡಿರೋಂಥ ಕಮಿಷನ್ ಇದು. ಓಕೆ, ಸೊ ಇದನ್ನು ನಾವು ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಅಂತಾನೆ ಕರಿತೀವಿ. ಓಕೆ, ಹ್ಯೂಮನ್ ರೈಟ್ಸ್ ಮೇಲೆ ನೋಡ್ಕೊಳ್ಳೋಂಥ ಒಂದು ಕಮಿಷನ್ ಇದು. ಸೊ ಇದರಲ್ಲಿ ಎಷ್ಟು ಜನ ಚೇರ್ಪರ್ಸನ್ ಇರ್ತಾರೆ, ಏನು ಇದ್ರ ಕಾಂಪೋಸಿಷನ್ ಏನು ಅಂತ ನೋಡ್ಬೇಕಲ್ವಾ? ಸೊ ಅದು ನೋಡೋದಾದ್ರೆ ಚೇರ್ಪರ್ಸನ್ ಒಬ್ರು ಇರ್ತಾರೆ, ಅದ್ರ ಜೊತೆಗೆ 5 ಮೆಂಬರ್ಸ್ ಇರ್ತಾರೆ. ಓಕೆ, ಸೊ ಇಲ್ಲಿ ಚೇರ್ಪರ್ಸನ್ ಆಗಿರೋ ಅಂಥವ್ರು ಯಾರಾಗಿರ್ಬೇಕು ಅಂತ ಹೇಳಿದ್ರೆ ಒಂದು CJI ಅಥವಾ ಸುಪ್ರೀಂ ಕೋರ್ಟ್ದು ಜಡ್ಜ್ ಆಗಿರಬೇಕು. ಓಕೆ, ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಡ್ ಆಗಿರ್ಬೋದು, ವರ್ಕಿಂಗಲ್ಲೂ ಇರ್ಬೋದು, ರಿಟೈರ್ಡ್ ಆಗಿದ್ರು ಆಗಿರ್ಬೋದು. ಸೊ ಈ 3 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಆಗಿರಬೇಕು. ಓಕೆ, ಅವ್ರ ಜೊತೆ 5 ಮೆಂಬರ್ಸ್ ಇರ್ತಾರೆ ಅಂತ ಹೇಳಿದ್ದೆ. ಮತ್ತು ಆ ಮೆಂಬರ್ಸ್ ಇದ್ದಾರಲ್ಲ ಅದರಲ್ಲಿ ಅಟ್ಲೀಸ್ಟ್ ಒಬ್ಬರು ವುಮನ್ ಇರಬೇಕು. ಅಟ್ಲೀಸ್ಟ್ ಅಂತ ಇರೋದು, ಮ್ಯಾಕ್ಸಿಮಮ್ ಎಷ್ಟಿದ್ರು ಓಕೆನೆ, ಅಟ್ಲೀಸ್ಟ್ ಒಬ್ಬರು ಇರಲೇಬೇಕು ಅಂತ. ಓಕೆ, ಆ್ಯಂಡ್ ಇವ್ರನ್ನ ಅಪಾಯಿಂಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಪ್ರೆಸಿಡೆಂಟ್. ಓಕೆ, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸೊ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಅಂತ ಹೇಳಿದಾಗ ರಿಮೂವಲ್ಲು ಅವರೇ ಮಾಡ್ತಾರೆ. ಓಕೆ, ರಿಮೂವಲನ್ನು ಪ್ರೆಸಿಡೆಂಟೇ ಮಾಡ್ತಾರೆ. ಮತ್ತು ಕೆಲವೊಂದು ಟರ್ಮ್ಸ್ ಇದೆ ಇಲ್ಲಿ. ಏನು ಅಂತ ಹೇಳಿದ್ರೆ, ಈಗ ಒಂದ್ಸಲ ಇವರು ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ರೀಅಪಾಯಿಂಟ್ಮೆಂಟ್ ಆಗ್ತಾರೆ, ಇವರು ರೀಅಪಾಯಿಂಟ್ ಆಗ್ಬೋದು. ಬಟ್ ಇವರು ನೆಕ್ಸ್ಟ್ ಬೇರೆ ಯಾವುದಾದ್ರೂ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಬೇರೆ ಫರ್ದರ್ ಅಪಾಯಿಂಟ್ಮೆಂಟಿಗೆ ಎಲಿಜಿಬಲ್ ಇರಲ್ಲ. ಓಕೆ, ಬೇರೆ ಯಾವುದಾದ್ರೂ ವರ್ಕ್ಗೆ. ಮತ್ತು ಇವ್ರದ್ದು 3 ಇಯರ್ಸ್ ಇದೆ ಟರ್ಮ್, ಮತ್ತು 70 ಇಯರ್ಸ್. ಇದು ಅಥವಾ ಇದು ಯಾವುದು ಹೈಯೆಸ್ಟ್ ಇದೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ 3 ಇಯರ್ಸ್ ಇಲ್ಲ 70 ಇಯರ್ಸ್ ಇಷ್ಟು ಅವ್ರದ್ದು ಟರ್ಮ್ ಬರುತ್ತೆ. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಯಾವಾಗ ಆಗಿದ್ದು ಆ್ಯಕ್ಟ್ ಅಂತ ಹೇಳಿದ್ರೆ 2003. ಸೊ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ಲಾಸ್ಟ್ ಕ್ಲಾಸಲ್ಲಿ ನೋಡಿದರೆ ನೀವು ನಿಮಗೆ ಗೊತ್ತಿರುತ್ತೆ ಅಲ್ವಾ? ಪಾರ್ಲಿಮೆಂಟಿಂದ ಆ್ಯಕ್ಟ್ ಆಗಿರುತ್ತೆ. ಅದು ಆ್ಯಕ್ಟ್ ಆದಮೇಲೆ ಅದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೀವಿ ನಾವು. ಸೊ 2003 ಆಗಿರೋಂಥದ್ದು. ಇದು ಏನಕ್ಕೆ ಅಂತ ಹೇಳಿದರೆ ಕರಪ್ಷನ್ನ ಅಡ್ರೆಸ್ ಮಾಡೋಕ್ಕೆ ಇರೋವಂಥದ್ದು. ಓಕೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇದ್ರ ಬಗ್ಗೆ ನೋಡೋಣ. ಸೊ ಇದನ್ನ ನಾವು ವಿಜಿಲ್ ಬ್ಲೋವರ್ಸ್ ಅಂತ ಕರಿತೀವಿ. ಓಕೆ, ನಿಮಿಷ. ಸೊ ವಿಜಿಲ್ ಬ್ಲೋವರ್ಸ್ ಅಂತ ಕರಿತೀವಿ. ಮತ್ತು ಇದು ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಗಿರ್ತಾರೆ, ರಿಮೂವಲ್ಲು ಪ್ರೆಸಿಡೆಂಟೇ ಆಗಿರ್ತಾರೆ. ಸೊ ಇವ್ರನ್ನ ಈ ಥರದೊಂದು ಕಮಿಟಿ ಇರಬೇಕು ಅಂತ ರೆಕಮೆಂಡ್ ಮಾಡಿರೋದು. ಓಕೆ, ಸೊ ಯಾರು ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದರೆ ಸಂತಾನಮ್ ಕಮಿಟಿ. ಸಂತಾನಮ್
ಕಮಿಟಿ. ಓಕೆ. ಸೊ ಇಷ್ಟು ನೆನಪಿರಬೇಕು ನಿಮಗೆ. ಸೊ ಇಲ್ಲಿ ಇವ್ರನ್ನ ಯಾರು ಕಂಟ್ರೋಲ್ ಮಾಡಲ್ಲ, ಯಾವ ಮಿನಿಸ್ಟ್ರಿ ಅಂಡರಲ್ಲೂ ಇವ್ರು ಬರಲ್ಲ. ಓಕೆ. ಸೊ ದೇ ಆರ್ ಓನ್ಲಿ ಆನ್ಸರೇಬಲ್ ಟು ಪಾರ್ಲಿಮೆಂಟ್. ಈಗ CVCದು ಕಮಿಷನರ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೊ ಇದು ಕ್ರಿಯೇಟ್ ಆಗಿರೋದು 2010 ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಮುಖಾಂತರ. ಸೊ ಇದೇನು ಅಂತ ಹೇಳಿದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಮಾಡೋಕ್ಕೆ ಇರೋವಂಥದ್ದು. ಓಕೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು, ಇಂಪಾರ್ಟೆಂಟ್ ಇದು. ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಸೊ ಇದು NIA, ಇದೆಲ್ಲರಿಗೂ ಗೊತ್ತಿರುತ್ತೆ ನಿಮಗೆ. ಇದೇನು ಅಂತ ಹೇಳಿದ್ರೆ 2008 ಆಗಿರೋಂಥದ್ದು ಟೆರರ್ ರಿಲೇಟೆಡ್ ಕ್ರೈಮ್ಸ್ನ ನೋಡ್ಕೊಳ್ಳೋಕ್ಕೆ, ಸ್ಪೆಸಿಫಿಕಲಿ ಟೆರರ್ ರಿಲೇಟೆಡ್ ಕ್ರೈಮ್ಸ್ ನೋಡೋಕ್ಕೆ. ಓಕೆ. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಇರೋವಂಥದ್ದು ಡೆಲ್ಲಿಯಲ್ಲಿ. ಓಕೆ, ನ್ಯೂ ಡೆಲ್ಲಿ. ಮತ್ತು ಅಪಾಯಿಂಟ್ ಆಗೋದು ಸೆಂಟ್ರಲ್ ಗೌರ್ಮೆಂಟಿಂದ ಅಪಾಯಿಂಟ್ ಆಗ್ತಾರೆ. ಮತ್ತು ಇದು ಯಾವುದೇ ಥರ ಟೆರರ್ ಅಟ್ಯಾಕ್ ಅಂತ ಹೇಳಿದರೆ, ಈಗ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಹೈಜಾಕಿಂಗ್, ಶಿಪ್ ಮೇಲೆ ಅಟ್ಯಾಕ್ ಮಾಡೋವಂಥದ್ದು, ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್, ಸೊ ಈ ಥರದ್ದೆಲ್ಲ ವಿಷಯದ ಬಗ್ಗೆ ನೋಡ್ಕೊಳ್ಳೋಕ್ಕೆ NIA ಇರೋವಂಥದ್ದು. ಓಕೆ. ಸೊ ನೆಕ್ಸ್ಟ್ ನೋಡೋದಾದರೆ ಲೋಕ್ಪಾಲ್ ಆ್ಯಂಡ್ ಲೋಕಾಯುಕ್ತಾಸ್. ಸೊ ಇದು ಅಷ್ಟೇ, ನೀವು ಕೇಳ್ತಾ ಇರ್ತೀರ, ನ್ಯೂಸ್ ಪೇಪರಲ್ಲಿ ಓದ್ತಾ ಇರ್ತೀರ ಅನ್ಸುತ್ತೆ. ಸೊ 2013 ಇದು ಆ್ಯಕ್ಟ್ ಆಗಿರೋವಂಥದ್ದು. ಓಕೆ. ಇದು ಅಷ್ಟೇ, ಯಾವುದೇ ಎಲಿಗೇಷನ್ಸ್ ಆಗುತ್ತಲ್ಲ ಕರಪ್ಷನ್ ಆಗಿದೆ ಅಂತ, ಸೊ ಆ ಥರ ಎಲಿಗೇಷನ್ ಆದರೆ ನೋಡೋಕ್ಕೆ ಲೋಕ್ಪಾಲ್ ಲೋಕಾಯುಕ್ತಾಸ್ ಇರೋವಂಥದ್ದು. ಆದರೆ ಇದ್ರದ್ದು ಜಾಸ್ತಿ ಫಂಕ್ಷನ್ ಇದೆ. ಸೊ ಅದು ಏನೆಲ್ಲ ಅಂತ ನೋಡೋಣ ಇವಾಗ. ಸೊ ಈಗ ಫಸ್ಟ್ ನೋಡೋದಾದರೆ ಲೋಕ್ಪಾಲ್, ಇದರಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟಲ್ಲಿ ಇರೋಂಥ ಯಾವುದೇ ಮಿನಿಸ್ಟರ್ಸ್ ಮೇಲೆ ಕಂಪ್ಲೇಂಟ್ ಆದರೆ, ಓಕೆ, ಲೋಕ್ಪಾಲ್ ನೋಡ್ಕೊಳ್ತಾರೆ. ಓಕೆ. ಸೊ ಇದು ಮತ್ತು ಏನೇ PM ಮೇಲೆ ಕಂಪ್ಲೇಂಟ್ ಬಂದ್ರೂ ಅದನ್ನು ಹ್ಯಾಂಡಲ್ ಮಾಡೋವಂಥದ್ದು ಲೋಕ್ಪಾಲ್ ಅವರೇ. ಸೊ ಇದರಲ್ಲಿ ಚೇರ್ಪರ್ಸನ್ ಇರ್ತಾರಲ್ಲ ಒಬ್ಬರು, ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ 8 ಮೆಂಬರ್ಸ್ ಇರ್ತಾರೆ ಮ್ಯಾಕ್ಸಿಮಮ್ ಇದರಲ್ಲಿ. ಸೊ ಇದರಲ್ಲಿ ಈ ಮ್ಯಾಕ್ಸಿಮಮ್ 8 ಮೆಂಬರ್ಸ್ ಇರ್ತಾರಲ್ಲ, ಅದರಲ್ಲಿ 50% ಮೆಂಬರ್ಸ್ SC, ST, OBC, ಮೈನಾರಿಟೀಸ್ ಮತ್ತು ವುಮನ್ 50% ಮೆಂಬರ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ. ಸೊ ಇಷ್ಟಿದೆ. ಅದಾದಮೇಲೆ ಅಪಾಯಿಂಟ್ ಮಾಡೋಂಥದ್ದು ಇವ್ರನ್ನ ಪ್ರೆಸಿಡೆಂಟೇ. ಮತ್ತು ಇವ್ರದ್ದು ಟರ್ಮ್ ಬಂದು 70 ಇಯರ್ಸ್ ಮ್ಯಾಕ್ಸಿಮಮ್, ಮತ್ತು 5 ಯಾವುದು ಜಾಸ್ತಿ ಇರುತ್ತೆ ಅದು. ಓಕೆ. 5 ಇಯರ್ಸ್ ಟರ್ಮ್ ಮಾಡ್ಬೋದು ಅಂದರೆ ಮಾಡ್ಬೋದು, ಇಲ್ಲ 70 ಇಯರ್ಸ್ ಆಗಿದ್ದಾರೆ ಅವ್ರು ಆಲ್ರೆಡಿ ಅಂತ ಹೇಳಿದ್ರೆ ಅವ್ರದ್ದು ಟರ್ಮ್ ಅಲ್ಲಿಗೆ ಮುಗಿಯುತ್ತೆ. ಸೊ ಇಷ್ಟು ಟರ್ಮ್ ಇದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ಸ್, ಇವರು ಫೈನಾನ್ಷಿಯಲಿ ಗೌರ್ಮೆಂಟ್ ಅವರು ಪಾರ್ಷಿಯಲಿ ಫೈನಾನ್ಸ್ ಮಾಡೋದಾಗಿರ್ಬೋದು, ಇಲ್ಲ ಫುಲ್ಲಿ ಫೈನಾನ್ಸ್ ಮಾಡೋದಾಗಿರ್ಬೋದು, ಇಂಥ ಇನ್ಸ್ಟಿಟ್ಯೂಷನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಬಟ್ ಗೌರ್ಮೆಂಟ್ ಏಡೆಡ್ ಇರುತ್ತಲ್ಲ, ಆ ಥರ ಇನ್ಸ್ಟಿಟ್ಯೂಷನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ, ಅದನ್ನ ಇವ್ರು ಮಾಡಲ್ಲ. ಮತ್ತು ನೆಕ್ಸ್ಟ್ ಇರೋದು ಲೋಕಾಯುಕ್ತ. ಇದು ಸ್ಪೆಸಿಫಿಕಲಿ ಸ್ಟೇಟ್ಗೆ ಅಂತ ಇರೋವಂಥದ್ದು. ಓಕೆ. ಸೊ ಇಲ್ಲಿ ಹೈಯರ್ ಅಫಿಷಿಯಲ್ಸ್ ಇರ್ತಾರಲ್ಲ, ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ ಬಂದಾಗ ಇವರು ನೋಡ್ಕೊಳ್ತಾರೆ ಅದನ್ನ, ಹೈಯರ್ ಅಫಿಷಿಯಲ್ಸ್ ಮೇಲೆ. ಓಕೆ. ಸೊ ಇವ್ರನ್ನ ಸ್ಟೇಟ್ ಅಲ್ವಾ ಇವರು, ಅದಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡೋವಂಥದ್ದು ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಮತ್ತು ಇದು ಅಷ್ಟೇ 5 ಇಯರ್ಸ್ ಆದರೆ 65, ಸ್ಟೇಟಲ್ಲಿ ಬಂದಾಗ 65 ಬರುತ್ತೆ, ಸೆಂಟ್ರಲಲ್ಲಿ ಲೋಕ್ಪಾಲ್ ಬಂದಾಗ 70 ಇಯರ್ಸ್ ಬರುತ್ತೆ. ಸೊ ಅದೊಂದು ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸೊ ಇನ್ನೂ ಎರಡು ನೋಡೋದಾದರೆ ಸೆಬಿ 1992 ಆಗಿರೋವಂಥದ್ದು. ಸೊ ಇದು ಮಾರ್ಕೆಟ್ ಸೆಕ್ಯೂರಿಟಿನ ರೆಗ್ಯುಲೇಟ್ ಮಾಡೋಕ್ಕೆ. ಓಕೆ. ನೆಕ್ಸ್ಟ್ RBI 1935 ಆಗಿದೆ. ಸೊ ಇದು ಬ್ಯಾಂಕ್ದು ಏನೇ ಮಾನಿಟರಿ ಪಾಲಿಸೀಸ್ ಇರ್ಬೋದು ಅದನ್ನು ನೋಡ್ಕೊಳ್ಳೋಕ್ಕೆ RBI ಇದು ಇರೋವಂಥದ್ದು. ಓಕೆ. ಸೊ ಇಷ್ಟು ಸ್ಟ್ರಕ್ಚರರಿ ಬಾಡೀಸಲ್ಲಿ ಬರುತ್ತೆ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.